ಎಸ್ ಶಂಕರ್ ಗೋ ಅವರೇ, ಗ್ಯಾರಂಟಿ ಯೋಜನೆಗಳನ್ನು ಯೋಜನೆಗಳು ಅಂತಲೇ ಕನ್ಸಿಡರ್ ಮಾಡಲ್ಲ ಬಿ ಜೆ ಪಿ. ಅಲ್ಲ, ಅದು ಹಂಗಾದರೆ ಅವ್ರು ಅದನ್ನು ಯೋಜನೆಗಳನ್ನೇ ಕನ್ಸಿಡರ್ ಮಾಡಲ್ಲ ಅಂದರೆ ಅವ್ರು ಅದನ್ನೇನು ದೇ ಹ್ಯಾವ್ ಕಾಪಿಡ್ ದಿ ಹೋಲ್ ಕಾನ್ಸೆಪ್ಟ್. ಸೊ ಅದನ್ನು ಮಾಡಬಾರ್ದಾಗಿತ್ತು ಅವರು ಎಲ್ಲ ಕಡೆ ಮೋದಿ ಗ್ಯಾರಂಟಿ ಮತ್ತು ಯು ಪಿನಲ್ಲಿ ಕೊಟ್ಟಿದ್ದಾರೆ, ಮಧ್ಯಪ್ರದೇಶಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನೂ ಆಗ್ತಾನೇ ಇಲ್ಲ ಅಂತ ಹೇಳೋ ಮಾತು ಸರಿಗಿಲ್ಲ. ದೇಶ ಇವತ್ತು ಮತದಾನ ಮಾಡೋ ಮೂಲಕ ಏನಾಗುತ್ತೆ ಅಂಥೇಳಿ ಕರ್ನಾಟಕದಿಂದ ಶುರುವಾಗಿ ಅವ್ರು ಹೇಳಿರೋ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಬರ್ತದೆ. ಆದರೆ ಒಂದು, ಅವರ ಅಶ್ವಥ್ ನಾರಾಯಣ ಅವರ ಹಿರಿತನಕ್ಕೆ ಮತ್ತು ಅವರ ರಾಜಕೀಯ ಅನುಭವಕ್ಕೆ ಮರ್ಯಾದೆ ಕೊಡ್ತಾ ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅವರು ಇಲ್ಲೇ ಇರೋದ್ರಿಂದ ಭಾಳ ಮಾತಾಡಿದ್ರು, ಅವ್ರ ನೈತಿಕತೆ ಅದು ಇದು ಅಂತೆಲ್ಲ ಹೇಳಿದ್ರು. ರಾಘವೇಂದ್ರ ಬ್ಯಾಂಕಿನ ವಿಷಯ ಇವತ್ತು ಅವ್ರ ಮುಂದೆ ನಾವು ಮಾತಾಡಲೇಬೇಕಾಗಿದೆ. ಕರ್ನಾಟಕದಲ್ಲಿ ನಡೆದಂಥ ಅವ್ಯವಹಾರ ಮತ್ತು ಅವರ ಪಕ್ಷದ ವಿತ್ತ ಸಚಿವರ ಯಜಮಾನ್ರು ಏನು ಹೇಳಿದ್ರು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ, ಭಾರತ ರಾಷ್ಟ್ರದಲ್ಲಿ ನಡೆದಂಥ ಅತಿ ದೊಡ್ಡ ಹಗರಣ ಅಂತೇಳಿ ನಾವು ಹೇಳಿದ್ದಾರೆ. ಪ್ರೈಸ್ ರೈಸ್ ಬಗ್ಗೆ ಹೇಳಿದರು. ಅವ್ರ ಸಚಿವರ ಒಬ್ಬರು ಶೋಭಾ ಕರಂದ್ಲಾಜೆ ಅವ್ರು ಹೇಳಿದ್ದು ನಾನಲ್ಲ. ಹಿಂದೆ ಒಬ್ಬರು ಪತ್ರಕರ್ತರು ಕೇಳಿದಾಗ ಗ್ಯಾಸ್ ಪ್ರೈಸ್ ಬಗ್ಗೆ ಕೇಳಿದಾಗ ಇಲ್ಲ ಅದು ಕಾಲಕ್ಕೆ ತಕ್ಕಂತೆ ನಾವು ಜಾಸ್ತಿ ಮಾಡ್ತಾ ಇರಬೇಕಾಗತ್ತೆ ಅಂತ ಹೇಳಿದ್ರು. ಹಾಗಾದರೆ ಯು ಪಿ ಎ ಸರ್ಕಾರದಲ್ಲಿ ಪ್ರೈಸ್ ರೈಸ್ ಆದಾಗ ನೀವು ಪ್ರತಿಭಟನೆ ಮಾಡಿದ್ರಲ್ಲ ಅಂತ ಕೇಳಿದಾಗ ಅವ್ರಿಗೆ ಉತ್ತರ ಒಂದೇ ಇದ್ದಿದ್ದು, ಎಸ್ ಥ್ಯಾಂಕ್ ಯು ಧನ್ಯವಾದ, ಮುಂದಕ್ಕೆ ಮಾತಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಮ್ಮ ಮೂಗಿನ ನೇರಾಗಿ ನಾವೇನು ಬೇಕಾದರೂ ಮಾತಾಡ್ಬೋದು, ಆದರೆ ನಾವು ಮಾತಾಡೋದಕ್ಕೆ ಮುಂಚೆ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್. ಅದರಿಂದ ಅವ್ರ ಮಾತಲ್ಲಿ ಪಾಪ ಅವ್ರು ಹಾಗೆ ಹೇಳಬೇಕು, ನಮ್ಗೆ ಒಪ್ಪಿಗೆ ಇಲ್ಲ, ಅದರಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ತುಂಬ ಜನ ಅಲ್ಲ, ಮೊನ್ನೆ ಕುಮಾರಸ್ವಾಮಿ ಅವ್ರು ಸಿಕ್ಕಾಗಲೂ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಅಜಿತ್, ಒಂದು ನಿಮಿಷ ಇಲ್ಲಿ ನೋಡಿ. ಈಗ ನೋಡಿ, ನಾವು ಈ ಗ್ಯಾರಂಟಿಗಳ ಬಗ್ಗೆ ನಾವು ಗ್ಯಾರಂಟಿಗೆ ವಿರೋಧ ಅಂತ ನಾನು ಹೇಳಿದ್ದಲ್ಲ. ನೀವು ಗ್ಯಾರಂಟಿ ನೀವು ಕೊಟ್ರಿ, ಕೊಡುವಾಗ ನೀವೇನು ಯಾವ ರೀತಿ ಮಾಡಿದ್ರಿ ಗ್ಯಾರಂಟಿನ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೊಂಡು ನೀವು ಗ್ಯಾರಂಟಿ ಕೊಟ್ರಿ. ನಾನು ಅದ್ರ ಬಗ್ಗೆ ನಾವು ಉಲ್ಲೇಖ ಮಾಡಿದ್ದೀನಿ. ಅಜಿತ್, ಈ 5 ಗ್ಯಾರಂಟಿ ಕೊಟ್ಟ ಮೇಲೆ 5 ರಾಜ್ಯದ ಚುನಾವಣೆ ಬಂತು. ಅಜಿತ್, 5 ರಾಜ್ಯಗಳ ಚುನಾವಣೆ ನಡೀತು ಗೊತ್ತಾ? 5 ಗ್ಯಾರಂಟಿ ಕೊಟ್ಟ ಮೇಲೆ ಏನ್ ರಿಸಲ್ಟ್ ಬಂತು? ತೊಂದರೆ ಆಗಿರೋದು ಅದರಲ್ಲಿ ಮಾತ್ರ. ನಾನೇ ಉತ್ತರ ಕೊಡ್ತೀನಿ ಅದಕ್ಕೆ ಸರ್. ಸರ್, ಈಗ ಬೆಲೆ ಏರಿಕೆ ಬಗ್ಗೆ ಇವರು ಪ್ರಶ್ನೆ ಮಾಡ್ತಾರೆ. ರೈತರ ಹಣವನ್ನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು. ಸರ್, ರೈತರು 2014ನಲ್ಲಿ ರೇಷನ್ ರೇಟ್ ಏನಿತ್ತು, ಇವತ್ತು ಎಷ್ಟಿದೆ? ಅಲ್ಲಿಗೆ 1 kg ಯಾವ್ದಾದ್ರು ಒಂದು ಧಾನ್ಯದ ಬೆಲೆ ಜಾಸ್ತಿ ಇರೋ ರೇಷನ್ ರೇಟ್ ಜಾಸ್ತಿ ಆಗೋಯ್ತು ಅಂತ ಹೇಳ್ತೀರಾ. ರೈತನಿಗೆ 10 ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ ಒಂದು ಕಡೆ ಟೀಕೆ ಕೊಡಲಿಲ್ಲ ಅಂತ ಹೇಳ್ತೀರಾ, ಕೊಟ್ಟಾಗ ಕಾಮೆಂಟ್ಸ್ ಮಾಡ್ತೀರಾ. ತೊಗರಿಬೇಳೆ ಬೀದಿಗೆ ಸುರಿತಾನೆ ಒಂದೊಂದ್ಸಲ ರೈತ. ಸರ್, ತೊಗರಿಬೇಳೆನ ಬೀದಿಗೆ ಸುರಿತಾರೆ. ನೀವು 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಬೆಲೆ ಏರಿಕೆ ಅಂತೀರಾ, ತೊಗರಿ ಬೆಳೆಗೆ 10 ರೂಪಾಯಿ ಜಾಸ್ತಿ ಕೊಡಲಿಲ್ಲ ಅಂತೇಳಿ ರೈತ ಬೀದಿಗೆ ಸುರಿತಾರೆ. ನಿಮ್ಮ ನಿಲುವೇನು? ನೀವು ಅದರಲ್ಲಿ ನೀವು ಸ್ಪಷ್ಟೀಕರಣ ಕೊಡಬೇಕಲ್ಲ. ಮಧ್ಯವರ್ತಿಗಳ ಅವಳಿ ಇಲ್ಲದೇ ನೇರವಾಗಿ ತನ್ನ ಪ್ರಾಡಕ್ಟನ್ನು ಎಲ್ಲಿ ಬೇಕಾದ್ರೂ ಮಾರ್ಬೋದು ಅನ್ನತಕ್ಕಂಥದ್ದನ್ನ ತಗೊಂಬಂದಿದ್ದನ್ನ ಇವರು ದಳ್ಳಾಳಿಗಳ ಸಮಯ ಮುಗಿತದೆ ಅಲ್ಲ. ಗಂಗಾಧರ ಮೂರ್ತಿ ಅವರು, ನಾನು ಕುಮಾರಸ್ವಾಮಿ ಅವ್ರಿಗೂ ಈ ಪ್ರಶ್ನೆ ಕೇಳಿದ್ದೆ. ನಾವು ಹಿಂಗೆ ಕುತ್ಕೊಂಡು ಬರೀ ಗಂಡಸರ ಅಭಿಪ್ರಾಯನ ಕೇಳ್ತಿರ್ತೀವಿ, ಏನಾಗ್ತಿದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ. ನಾವು ಫೋನ್ ಮಾಡೋರ ಪೈಕಿ 99% ಗಂಡಸರೇ. ಹೆಣ್ಣು ಮಕ್ಕಳ ಪಲ್ಸನ್ನು ಹಿಡಿಯೋಕ್ಕಾಗ್ತಿಲ್ಲ. ಗ್ಯಾರಂಟಿ ಯೋಜನೆಗಳು ಏನು ಎಫೆಕ್ಟ್ ಮಾಡ್ತೀವಿ, ಏನು ಇಂಪ್ಯಾಕ್ಟ್ ಮಾಡ್ತೀವಿ ಅಂತ ಗೊತ್ತಾಗ್ತಿಲ್ಲ. ಆದ್ದರಿಂದ ನಾವು ಅಷ್ಟು ಗೆಲ್ತೀವಿ, ನಾವು 28ಕ್ಕೆ 28 ಗೆಲ್ತೀವಿ, 25 28ಕ್ಕೆ 26 ಗೆಲ್ತೀವಿ ಅಂತ ಮಾತಾಡ್ತೀವಿ ನಾವು. ಇಲ್ಲ, ಒಂದು ನೋಡಿ, ಈ ದೇಶದ ಚುನಾವಣೆ ಆಗಿರೋದ್ರಿಂದ ಗ್ಯಾರಂಟಿಗಳ ಮೇಲೆ ಚುನಾವಣೆನ ಒಂದು 5% 10% ಓಟ್ ತಗೋಬೋದು ಕಾಂಗ್ರೆಸ್ಸು. ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಹೊಡೆತ ಬಿದ್ದಿರೋದು. 2 ಕಾರಣ ನಾನು ಹೇಳಲೇಬೇಕು. ಓಕೆ, ಅತಿ ಹೆಚ್ಚು ಕರ್ನಾಟಕದಲ್ಲಿ ಹಾಲಿನ ಉತ್ಪಾದನೆ ಮಾಡಿ ಡೈರಿಗೆ ಹಾಕುವಂಥ ಯಾರಾದರೂ ಇದ್ದರೆ ಅದು ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ. ಆದರೆ ಕಳೆದ 6 ತಿಂಗಳಿಂದ ಸುಮಾರು 700 ಕೋಟಿ ರೂಪಾಯಿ ಸಬ್ಸಿಡಿ ಕೊಡದಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಅದು 1 ಲೀಟ್ರಿಗೆ 6 ರೂಪಾಯಿ. 6 ರೂಪಾಯಿ ಅಂದರೆ ಆ ಹೆಣ್ಮಗಳು ಒಂದು 50 ಲೀಟ್ರ್ ಏನೋ ಆಗ್ತಾಯಿದ್ರೆ ಎಷ್ಟಾಯಿತು? ಆ ರೈತ 300 ರೂಪಾಯಿ. 300 ಇಂಟು 30 ದಿವಸ ಎಷ್ಟಾಯಿತು? ನೀವು 2000 ಇಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಂಡ್ರೆ ಒಂದು ಮನೆಗೆ ನನ್ನ ಅಭಿಪ್ರಾಯದಲ್ಲಿ 10,000ಕ್ಕಿಂತ ಹೆಚ್ಚು ಹಣವನ್ನು ಒಂದು ಮನೆಯಿಂದ ಇಲ್ಲಿ ಕಿತ್ಕೊಂಡು ಇಲ್ಲಿ 2,000 ರೂಪಾಯಿ ಕೊಡ್ತಿದ್ದಾರೆ. ಅದರ ಇಂಪ್ಯಾಕ್ಟ್ ಎಲ್ಲಿಗೆ ಬರುತ್ತೆ ಅಂದರೆ 2 ಥರದ ಚರ್ಚೆ ಇದೆ ಹೆಣ್ಮಕ್ಳಲ್ಲಿ. ನಾವು ಕೂಡ ಮತ ಕೇಳೋ ಸಂದರ್ಭದಲ್ಲಿ ಹೆಣ್ಮಕ್ಳನ್ನು ಸಾಧ್ಯವಾದಷ್ಟು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ ಫ್ರೀ ಮಾಡಿದ್ರು ಎಷ್ಟು ದಿನ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ, ಎಷ್ಟು ದಿನ ಟೂರ್ ಹೋಗೋಕ್ಕೆ ಸಾಧ್ಯ ಅಂತ ಮಾತಾಡೋರು ಇದ್ದಾರೆ. ಆಮೇಲೆ ನನಗೆ ಫ್ರೀ ಕೊಟ್ಟಿದ್ದ ತಕ್ಷಣ ಅಲ್ಲಿ ದೇವಸ್ಥಾನದ ಖರ್ಚು ಮತ್ತೊಂದು ಖರ್ಚು ಜಾಸ್ತಿ ಇದೆ.
ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ಹೆಣ್ಮಕ್ಳು ನನಗೆ 2,000 ರೂಪಾಯಿ ಕೊಟ್ಟು ಅಯ್ಯೋ ಅವ್ರ ಮನೆಯಿಂದ ಕೊಡ್ತಾರೇನ್ರಿ ಇಲ್ಲೆಲ್ಲೋ ಟ್ಯಾಕ್ಸ್ ಹಾಕಿದ್ದಾರೆ ಈ ಥರದ್ದು ಚರ್ಚೆಗಳು ಯಾರ ಇದೆ. ಮನೆಯಿಂದ ಕೊಡಲ್ಲ ಸರ್. ಆದ್ರೆ ನೀವು ಅದಕ್ಕೆ ಒಳ್ಳೆ- ಹೇಳಿದ್ದು ಇಲ್ಲ ಒಂದೇ ನಿಮಿಷ ಯಾಕೆ- ಮೋದಿ ಇಲ್ಲ, ಇಲ್ಲ, ಮೋದಿ ಇಲ್ಲ, ಕಿಸಾನ್ ಇಲ್ಲ, ಸಮ್ಮಾನ್ ಮಾಡಿದ್ರು, ಇಲ್ಲ, ಇಲ್ಲ, ಅವ್ರೇನ್ ಇಲ್ಲ, ಮನೆಯಿಂದ ಹಂಗಲ್ಲ, ಕೊಟ್ರಾ? ಹಂಗಲ್ಲ, ಹಂಗಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಬಡ್ಜೆಟ್ ಮಂಡಿಸಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ ಮಾತು, ಯಾರ ಜನರ ಮೇಲೂ ಒಂದೇ ₹1 ತೆರಿಗೆ ಹಾಕಿಲ್ಲ ನಾನು ಅಂದ್ರು. ಇದೆಲ್ಲ ಏನಿದು? ಸ್ಟ್ಯಾಂಪ್ ಡ್ಯೂಟಿ ರೈಸ್ ಮಾಡಿರೋದು, ಎಕ್ಸೈಸ್ ಮೇಲೆ ಹಾಕಿರೋದು, ಇವೆಲ್ಲ ಯಾರ ಮೇಲೆ ತೆರಿಗೆ ಅಂದರೆ ಇಲ್ಲಿ ಕಿತ್ತಿಲ್ಲಿ ಕೋಟಿ SC ST 11,500 ಕೋಟಿ ಯಾರ್ದದು ಪಾಪ ಆ ದಲಿತರದ್ದು ಹಣ ಒಂದಷ್ಟು ಅಭಿವೃದ್ಧಿ ಕಾರ್ಯಕ್ಕೆ ಹೋಗ್ತಿತ್ತಲ್ಲ. ಬಜೆಟ್ ಅಲ್ಲಿ ಯಾವ್ಯಾವ ಇದಕ್ಕೆ ನೀವು ಎಷ್ಟೆಷ್ಟು ಗ್ಯಾರಂಟಿ ನೋಡಿ, ಎಲ್ಲ 4ನೇ ತಾರೀಕು ಗೊತ್ತಾಗುತ್ತೆ. 4ನೇ ತಾರೀಕು ಗೊತ್ತಾಗುತ್ತೆ. ಹೇಳ್ಬಿಡ್ತೀನಿ ಕೇಳಿ. ಈಗ ಲಾಸ್ಟ್ ಟೈಮ್ ಅವ್ರು ಕೊಟ್ಟಿರೋದು 32,000 ಕೋಟಿ, 36,000 ಕೋಟಿ. ಈಗ ನೆಕ್ಸ್ಟ್ ಬೇಕಾಗಿರೋದು 56,000 ಕೋಟಿ. ಆ ಲಾಸ್ಟ್ ಟೈಮ್ 36,000 ಕೋಟಿ ಕೊಡೋಕ್ಕೆ 86,000 ಕೋಟಿ ಸಾಲ ಮಾಡಿದ್ದಾರೆ. ಅದು ಈ ವರ್ಷ ಮುಗಿದೋಗಿದೆ ಕತೆ. ನೆಕ್ಸ್ಟ್ ₹1 ಸಾಲ ಮಾಡೋಕ್ಕಾಗಲ್ಲ. ಆ GDPನ ಎಕ್ಸಸ್ ರೈಸ್ ಮಾಡ್ಕೊಂಡು ಸಾಲದ ಕೋಟ ಮುಗಿದೋಗಿದೆ. ನೆಕ್ಸ್ಟ್ ಇನ್ನೂ 2 ವರ್ಷ 3 ವರ್ಷ ಯಾವ ಕಾರಣಕ್ಕೂ ನೀವು ಸಾಲ ತಗೊಳಕ್ಕಾಗಲ್ಲ. ಸರ್ಕಾರ ದಿವಾಳಿಗೆ ಬರ್ತದೆ. ನೆಕ್ಸ್ಟ್ ನೀವು ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಜನ ಹೊಡಿತಾರೆ ನಿಮಗೆ. ಈ ಪರಿಸ್ಥಿತಿಲಿ ಇದೆ. ಆ ಕಾರಣಕ್ಕೆ ಇದು ಈ ಚುನಾವಣೆ Impact 4ನೇ ತಾರೀಕು ಗೊತ್ತಾಗುತ್ತೆ. ಅದನ್ನ ಹೇಳಿದ್ದೀನಿ. Thank you so much, ಕಾಂಗ್ರೆಸ್ Thank you, ಪಾರ್ಟಿ ಪ್ರಶಾಂತ್. ಇವತ್ತು ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.